ಇಸಿಲ ಎಂಬ ಕನ್ನಡದ ಅತಿ ಪ್ರಾಚೀನ ದಾಖಲೆ ಪದ ಯಾವ ಶಾಸನದಲ್ಲಿ ದೊರೆತಿದೆ? ಅಶೋಕನ ಶಾಸನ, ಐಹೊಳೆ ಶಾಸನ, ಅಲ್ಮಿಡಿ ಶಾಸನ ಮತ್ತು ಬಾದಾಮಿ ಶಾಸನ. ಸರಿಯಾದ ಉತ್ತರ ಅಶೋಕನ ಶಾಸನದಲ್ಲಿ. ಕನ್ನಡ ಸಾಹಿತ್ಯವು 2000 ವರ್ಷಗಳಷ್ಟು ಹಳೆಯದು ಎನ್ನುವುದಕ್ಕೆ ಸಾಕ್ಷಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯ ಬಂಡೆಯ ಮೇಲಿರುವಂತಹ ಅಶೋಕನ ಶಾಸನದಲ್ಲಿರುವಂತಹ ಇಸಿಲ ಎಂಬ ಪದ ಏನಿದೆ, ಇದು ಕನ್ನಡ ಭಾಷೆಯ ಅತಿ ಪ್ರಾಚೀನ ದಾಖಲೆ ಎನ್ನುವಂತಹ ಖ್ಯಾತಿಯನ್ನು ಪಡೆದಿದೆ. ಹೀಗಾಗಿ ಈ ಒಂದು ಪದದಿಂದ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಕಾಲದಲ್ಲಿನೇ ಬಳಕೆಯಲ್ಲಿತ್ತು ಅನ್ನುವಂಥ ಮಾಹಿತಿ ನಮಗೆ ತಿಳಿದು ಬರುತ್ತದೆ. ಈ ಕೆಳಗಿನ ಯಾವ ಪದಗಳು ಟಾಲೆಮಿ ಜಿಯಾಗ್ರಫಿಯ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ? ಮೊದಗಲ್, ಕಲ್ಲಗೋರಿಸ್. 1ನೇ ಪದ ಮಾತ್ರ ಇದೆ, 1 ಮತ್ತು 2ನೇ ಪದ ಮಾತ್ರ ಇದೆ. ಸರಿಯಾದ ಉತ್ತರ ಆಯ್ಕೆ 4. ಅಂದರೆ ಟಾಲೆಮಿಯ ಭೂಗೋಳ ಗ್ರಂಥದಲ್ಲಿ ಮೊದಗಲ್ ಮತ್ತು ಕಲ್ಲಗೋರಿಸ್ ಎನ್ನುವಂತಹ ಪದಗಳ ಬಳಕೆ ಇದೆ. ಇವು ಕನ್ನಡದ ಪದಗಳಾಗಿದ್ದಾವೆ ಎಂದು ರಾಷ್ಟ್ರಕವಿ ಗೋವಿಂದ ಪೈರವರು ಗುರುತಿಸಿದ್ದಾರೆ. ಕನ್ನಡದ ಕಲ್ ಎನ್ನುವಂತಹ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಸ್ಟೋನ್ ಎಂದಾಗುತ್ತದೆ. ಆ ಪ್ರಕಾರ ಮೊದಗಲ್ ಎನ್ನುವಂಥ ಪದ ಈಗಿನ ಮುದಗಲ್, ಕಲ್ಲಗೇರಿಸ್ ಎನ್ನುವ ಪದ ಕಲ್ಕೇರಿ. ಹೀಗಾಗಿ ಈ ಪದಗಳಲ್ಲಿ ಬಳಸಿರುವಂಥ ಕಲ್ ಎನ್ನುವಂತಹ ಪದ ಏನಿದೆ ಕನ್ನಡದ ಘಟಕ ಪದವಾಗಿದೆ ಎನ್ನುವಂಥದ್ದು ಸಾಹಿತ್ಯ ಸಂಶೋಧಕರ ಅಭಿಪ್ರಾಯವಾಗಿದೆ. ತುಪ್ಪ, ಹೊಟ್ಟೆ, ತೀರ್ ಎಂಬ ಪದಗಳು ಯಾವ ಪ್ರಾಚೀನ ಕೃತಿಯಲ್ಲಿ ದೊರೆತಿವೆ? ಶಾಂತಿಪುರಾಣ, ಕವಿರಾಜಮಾರ್ಗ, ಗಾತಸಪ್ತಸತಿ, ಆದಿಪುರಾಣ. ಸರಿಯಾದ ಉತ್ತರ ಗಾತಸಪ್ತಸತಿ. ಶಾತವಾಹನರ ಪ್ರಸಿದ್ಧ ಅರಸನಾದಂತಹ ಹಾಲನ್ನು ರಚಿಸಿರುವಂತಹ ಶೃಂಗಾರ ಕಾವ್ಯ ಗಾತಸಪ್ತಸತಿಯಲ್ಲಿ ಕನ್ನಡದ ಪದಗಳ ಬಳಕೆ ಇದೆ. ತುಪ್ಪ, ಹೊಟ್ಟೆ, ತೀರ್. ಪರೀಕ್ಷೆಯಲ್ಲಿ ಈ ಪದಗಳನ್ನೇ ಕೊಟ್ಟು ಇವು ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದ್ದಾವೆ ಅಥವಾ ಕೃತಿಯನ್ನು ಕೊಟ್ಟುಬಿಟ್ಟು ಕನ್ನಡದ ಯಾವ ಪದಗಳು ಬಳಕೆಯಾಗಿದ್ದಾವೆ ಎನ್ನುವಂಥ ಪ್ರಶ್ನೆಯನ್ನು ಕೇಳೋದರಿಂದ ಈ ಒಂದು ಪ್ರಶ್ನೆ ಅತ್ಯಂತ ಪ್ರಮುಖವಾದದ್ದು. ಅಲ್ಮಿಡಿ ಶಾಸನದ ಕಾಲಾವಧಿ ಯಾವುದು? ಕ್ರಿಸ್ತಶಕ 450. ಅಲ್ಮಿಡಿ ಶಾಸನವು ಕನ್ನಡದ ಮೊಟ್ಟಮೊದಲ ಶಾಸನವಾಗಿದ್ದು ಇದು ಕಾಕುತ್ಸವರ್ಮನ ಕಾಲಾವಧಿಯಲ್ಲಿ ನೀಡಲಾದಂತಹ ದಾನಕ್ಕೆ ಸಂಬಂಧಪಟ್ಟಂತಹ ಶಾಸನವಾಗಿದೆ. ಸೆಂಟರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜಸ್ ಎಂಬ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಬೆಂಗಳೂರು, ಹಂಪೆ, ಮೈಸೂರು, ಧಾರವಾಡ. ಮೈಸೂರಿನಲ್ಲಿ ಈ ಒಂದು ಸಂಸ್ಥೆ ಇದ್ದು ಭಾಷೆಯ ಪ್ರಾಚೀನತೆಗೆ ಸಂಬಂಧಪಟ್ಟ ಹಾಗೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳನ್ನು ಮಾಡುವಂತಹ ಸಂಸ್ಥೆಯಾಗಿದೆ. ಇದು ಮೈಸೂರಿನಲ್ಲಿ ಇದೆ. ಕವಿರಾಜಮಾರ್ಗ ಕೃತಿಯು ಯಾವ ಸಾಹಿತ್ಯ ಕಾಲಘಟ್ಟಕ್ಕೆ ಸೇರುವುದಾಗಿದೆ? ಪೂರ್ವದ ಹಳೆಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಆಯ್ಕೆ 1 ಪೂರ್ವದ ಹಳೆಗನ್ನಡ. ಕನ್ನಡ ಭಾಷೆಯ ವಿವಿಧ ಹಂತಗಳನ್ನು ಅಥವಾ ಕನ್ನಡ ಭಾಷೆಯ ಅವಸ್ಥಾಂತರಗಳು ಅಂತ ಕರಿತೀವಿ. 5 ವಿಭಾಗಗಳಾಗಿ ಸಾಹಿತ್ಯ ವಿದ್ವಾಂಸರು ಗುರುತಿಸಿದ್ದಾರೆ. ಪೂರ್ವದ ಹಳೆಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಮತ್ತು ಆಧುನಿಕ ಕನ್ನಡ. ಇದರಲ್ಲಿ ಕವಿರಾಜಮಾರ್ಗ ಕನ್ನಡದಲ್ಲಿ ಮೊದಲ ಉಪಲಬ್ಧ ಗ್ರಂಥವಾಗಿದೆ. ಇದು ಪ್ರಾರಂಭದಲ್ಲಿ ಇದ್ದಂತಹ ಸಾಹಿತ್ಯ ಬೆಳವಣಿಗೆ ಆಗಿರುವುದರಿಂದ ಪೂರ್ವದ ಹಳೆಗನ್ನಡ ಅವಸ್ಥಾಭೇದಕ್ಕೆ ಸೇರಿದ್ದಾಗಿದೆ. ಕನ್ನಡ ಪ್ರಾದೇಶಿಕ ಉಪಭಾಷೆಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಿದೆ? 4 ವಿಧಗಳಾಗಿ ವಿಂಗಡಿಸಿದೆ. ಮೊದಲನೆಯದು ಗುಲ್ಬರ್ಗಾ ಕನ್ನಡ, ಧಾರವಾಡ ಕನ್ನಡ, ಮಂಗಳೂರು ಕನ್ನಡ ಮತ್ತು ಮೈಸೂರು ಕನ್ನಡ. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಕನ್ನಡ ಭಾಷೆಯನ್ನು ಬೇರೆ ಬೇರೆ ರೂಪದಲ್ಲಿ ಬಳಕೆಯಲ್ಲಿರೋದನ್ನು ನಾವು ಗಮನಿಸಬಹುದು. ಅದರಂತೆ 4 ಪ್ರಾದೇಶಿಕ ಉಪಭಾಷಾ ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ದುಕಾನ, ಕಿರಾಯ, ನಸೀಬ, ದೋಸ್ತ ಈ ರೀತಿ ಪದಗಳು ಯಾವ ಪ್ರಾದೇಶಿಕ ಉಪಭಾಷೆ ಗುಂಪಿಗೆ ಸೇರಿವೆ? ಮೈಸೂರು, ಧಾರವಾಡ, ಗುಲ್ಬರ್ಗಾ, ಮಂಗಳೂರು. ಗುಲ್ಬರ್ಗಾ ಪ್ರಾದೇಶಿಕ ಉಪಭಾಷಾ ವಿಭಾಗಕ್ಕೆ ಸೇರಿದ್ದಾವೆ. ಕಾರಣ ಅಲ್ಲಿ ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರದ ಆದಿಲ್ಶಾಹಿಗಳ ಆಳ್ವಿಕೆಯನ್ನು ಕಾಣ್ತೀವಿ. ಹಾಗಾಗಿ ಉರ್ದು ಭಾಷೆಯ ಪ್ರಭಾವ ಆ ಒಂದು ಪ್ರಾದೇಶಿಕ ವಿಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣುವುದರಿಂದ ಈ ಎಲ್ಲ ಪದಗಳು ಅಲ್ಲಿ
ಜನರೂಢಿಯಲ್ಲಿ ಬಳಕೆಯಲ್ಲಿ ಕನ್ನಡ ಭಾಷೆಯೊಂದಿಗೆ ಇದ್ದಾವೆ. ಪ್ರತಿಯೊಂದು ವರ್ಗದವರು ಪ್ರತ್ಯೇಕವಾಗಿ ಆಡುವ ಭಾಷೆಗಳನ್ನು ಏನೆಂದು ಕರೆಯುವರು? ಸಾಮಾಜಿಕ ಉಪಭಾಷೆ, ಧಾರ್ಮಿಕ ಉಪಭಾಷೆ, ಸ್ಥಾನಿಕ ಉಪಭಾಷೆ, ಸ್ಥಳೀಯ ಭಾಷೆ. ಸಾಮಾಜಿಕ ಉಪಭಾಷೆ ಅಂತ ಕರಿತೀವಿ. ಈಗ ವಿಭಾಗಗಳ ಆಧಾರದ ಮೇಲೆ ನೋಡಿದ ಮೇಲೆ ಆಯಾ ವರ್ಗದವರು, ಒಂದು ಜಾತಿ ಇರ್ಬೋದು, ಧರ್ಮದವರು ಇರ್ಬೋದು, ಆಯಾ ವರ್ಗದವರು ಮಾತನಾಡುವಂಥ ಭಾಷೆಯನ್ನು ನಾವು ಸಾಮಾಜಿಕ ಉಪಭಾಷೆ ಅಂತ ಕರಿತೀವಿ. ಪದಗಳನ್ನು ನೇರವಾಗಿ ಮೂಲ ರೂಪದಲ್ಲಿ ಸ್ವೀಕರಿಸಿದ ಪದಕ್ಕೆ ಉದಾಹರಣೆ ಈ ಪದ. ಅನ್ಯ ಭಾಷಾ ಪದಗಳ ಸ್ವೀಕರಣ ಕನ್ನಡ ಭಾಷೆಯಲ್ಲಿ ಅನೇಕ ಪದಗಳು ಬಳಕೆಯಾಗಿರೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಬೇರೆ ಭಾಷೆಯಲ್ಲಿರುವಂತಹ ಪದಗಳನ್ನು ಮೂಲ ರೂಪದಲ್ಲಿ ಅದೇ ರೀತಿ ನಮ್ಮ ಕನ್ನಡ ಭಾಷೆಯಲ್ಲಿಯೇ ಬಳಸ್ತೇವೆ. ಸೊ ಅಂತಹ ಪದಗಳ ಗುಂಪನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನೇರವಾಗಿ ಬಳಸಿರುವಂತಹ ಪದ ಯಾವುದು ಅಂತ ಹೇಳಿದ್ರೆ ಸವಲತ್ತು. ಸೊ ಈ ಸವಲತ್ತು ಅನ್ನುವಂಥ ಪದ ಅನ್ಯ ಭಾಷೆಯ ಪದವಾಗಿದ್ದು ಇದನ್ನು ಕನ್ನಡದಲ್ಲಿ ನೇರವಾಗಿ ನಾವು ಬಳಕೆ ಮಾಡ್ಕೊಳ್ತೀವಿ, ಏನೂ ಬದಲಾವಣೆ ಇಲ್ಲದೇನೆ. ಇವುಗಳಲ್ಲಿ ಯಾವುದು ಗ್ರೀಕ್ ಮೂಲದ ಪದವಾಗಿದೆ? ಏಣಿ, ಧ್ವನಿ, ದಮ್ಮ, ಕಾರ. ಸರಿಯಾದ ಉತ್ತರ ದಮ್ಮ ಎನ್ನುವಂಥ ಪದ ಗ್ರೀಕ್ ಮೂಲದ ಪದವಾಗಿದೆ. ಇದಲ್ಲದೇನೆ ಸುರಂಗ, ಸೇವಿಗೆ, ದಿನಾರ, ಗದ್ಯಾಣ, ದಮ್ಮಡಿ ಈ ಮುಂತಾದ ಪದಗಳು ಗ್ರೀಕ್ ಮೂಲದಿಂದ ಕನ್ನಡ ಭಾಷೆಗೆ ಬಂದವುಗಳಾಗಿವೆ. ಅಲ್ಮಾರಿ, ಅನಾನಸ್ಸು, ಬೊಂಬು, ಸಾಬಣ ಇವು ಯಾವ ಭಾಷೆಯ ಪದಗಳು? ಗ್ರೀಕ್, ಪೋರ್ಚುಗೀಸ್, ಅರಬ್ಬಿ, ಕನ್ನಡ. ಸರಿಯಾದ ಉತ್ತರ ಪೋರ್ಚುಗೀಸ್ ಭಾಷೆಯ ಪದಗಳಾಗಿದ್ದಾವೆ. ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನೆಂದು ಕರೆಯುವರು? ಓಷ್ಟ್ಯ, ತಾಲವ್ಯ, ದಂತ್ಯ, ಕಂಠ್ಯ. ಓಷ್ಟ್ಯ ಅಕ್ಷರಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಫ, ಭ, ವ ಅಂದರೆ ತುಟಿಯ ಸಹಾಯದಿಂದ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ. ಇಂತಹ ಅಕ್ಷರಗಳನ್ನು ಓಷ್ಟ್ಯ ಅಕ್ಷರಗಳು ಅಂತ ಕರಿತೀವಿ. ತಾಲವ್ಯ ಧ್ವನಿಯ ಗುಂಪಿನ ಅಕ್ಷರಗಳಿಗೆ ಉದಾಹರಣೆ ಯಾವುವು? ತಾಲವ್ಯ ಅಂತೇಳಿದ್ರೆ ನಾಲಿಗೆಯನ್ನು ಹಿಂಭಾಗಕ್ಕೆ ಮಡಚಿ ಮೇಲ್ಭಾಗದ ದವಡೆಯನ್ನು ಟಚ್ ಮಾಡೋದ್ರ ಮೂಲಕ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ. ಅವು ಯಾವುವು ಅಂತ ನೋಡಿದ್ರೆ ಠ, ಢ, ಳ. ನೋಡಿ, ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋ ಸಂದರ್ಭದಲ್ಲಿ ನಮ್ಮ ನಾಲಿಗೆಯ ಮುಂಭಾಗ ಏನಿದೆ ಅದನ್ನು ಮೇಲ್ಭಾಗದ ತುದಿಗೆ ಸ್ಪರ್ಶ ಮಾಡುವುದರ ಮೂಲಕ ಈ ಅಕ್ಷರಗಳನ್ನು ಉಚ್ಚರಿಸುತ್ತೇವೆ. ಇಂದ, ಕೆ, ಗೆ ಇವು ಯಾವ ವಿಭಕ್ತಿ ಪ್ರತ್ಯಯಗಳಿಗೆ ಉದಾಹರಣೆಯಾಗಿವೆ? ಆಯ್ಕೆ 4 ತೃತೀಯ ಮತ್ತು ಚತುರ್ಥಿ. ಉ, ಅನ್ನು, ಇಂದ. ಸೊ ಅಲ್ಲಿಗೆ ಇಂದ ಅನ್ನುವಂಥದ್ದು ತೃತೀಯ ಆಯಿತು. ಅದಾದ ನಂತರ ಕೆ, ಗೆ ಇವು ಚತುರ್ಥಿ ವಿಭಕ್ತಿ ಪ್ರತ್ಯಯಗಳಿಗೆ ಉದಾಹರಣೆ, ಪ್ರತ್ಯಯಗಳು ಅಂತ ಕರಿತೀವಿ. ಮರಗಿಡ ಬಳ್ಳಿಗಳು ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ದ್ವಂದ್ವ ಸಮಾಸ, ಬಹುರ್ವಿಹಿ, ಕ್ರಿಯಾ, ಕರ್ಮಧಾರಯ. ಸರಿಯಾದ ಉತ್ತರ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಎಂದರೆ ಎಲ್ಲ ಪದಗಳು ಪ್ರಧಾನವಾಗಿದ್ದು ಒಂದೇ ನಾಮಪದದಂತೆ ಕಾರ್ಯನಿರ್ವಹಿಸುತ್ತಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ಮರ ಪ್ಲಸ್ ಗಿಡ ಪ್ಲಸ್ ಬಳ್ಳಿ ಇವೆಲ್ಲವೂ ಸೇರಿಸಿ ಮರಗಿಡ ಬಳ್ಳಿಗಳು ಅನ್ನೋ ಪದವನ್ನು ಬಳಸ್ತೀವಿ. ಸೊ ಈ ರೀತಿ ಪದರಚನೆಯನ್ನು ಹೊಂದಿರುವಂತಹ ಸಮಾಸಕ್ಕೆ ದ್ವಂದ್ವ ಸಮಾಸ ಅಂತ ಕರೆಯುವುದು. ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಈ ಪದ. ಕೆಂದಾವರೆ, ಮುಂಗಾಲು, ಒಕ್ಕಣ್ಣ, ಹಣೆಗಣ್ಣ. ಕೆಂದಾವರೆ ಕೆಂಪಾದ ಪ್ಲಸ್ ತಾವರೆ, ಕೆಂದಾವರೆ. ಇದರಲ್ಲಿ ಪೂರ್ವಪದ ವಿಶೇಷಣವಾಗಿದ್ದು ನೋಡಿ, ಕೆಂಪಾದ ಅಂದರೆ ಆ ತಾವರೆಯನ್ನು ವರ್ಣಿಸ್ತಾ ಇದೆ. ಸೊ ಈ ರೀತಿ ವಿಶೇಷಣವನ್ನು ಹೊಂದಿರುವಂತಹ ಪದಕ್ಕೆ ಕರ್ಮಧಾರೆಯ ಸಮಾಸ ಅನ್ನುವರು. ದಿಲ್ಲಿ ಪ್ಲಸ್ ಅಲ್ಲಿ, ದಿಲ್ಲಿಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಲೋಪಸಂಧಿ, ಸವರ್ಣದೀರ್ಘ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಸೊ ಸಂಧಿ ಪ್ರಕ್ರಿಯೆಯನ್ನು ನೋಡಿದಾಗ ಇದು ಆಗಮ ಸಂಧಿಗೆ ಉದಾಹರಣೆ. ದಿಲ್ಲಿ ಪ್ಲಸ್ ಅಲ್ಲಿ ಎನ್ನುವಂತಹ ಪದ ಯಕಾರಾಗಮವಾಗಿದೆ. ಈ ರೀತಿ ಯಾ ಎನ್ನುವಂಥ ಅಕ್ಷರ ಹೊಸದಾಗಿ ಬಂದರೆ, ವಾ ಅನ್ನುವಂಥ ಅಕ್ಷರ ಹೊಸದಾಗಿ ಬಂದರೆ ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ಯತಿ ಎಂಬುದು ಉಸಿರುವ ತಾಣಂ ಎಂಬ ವಾಕ್ಯವು ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದೆ? ಕಾವ್ಯಾದರ್ಶ, ಕವಿರಾಜ ಮಾರ್ಗ, ಶಬ್ದಮಣಿ ದರ್ಪಣ, ನಾಟ್ಯಶಾಸ್ತ್ರ.
ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾದಂತಹ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಈ ಒಂದು ವಾಕ್ಯ ಇದೆ. ಯತಿ ಎಂದರೆ ವಿರಮಿಸು ಎಂದರ್ಥ. ಕಿವಿಗೆ ಹಿತವನ್ನು ಉಂಟು ಮಾಡಲು ಸಾಹಿತ್ಯವನ್ನು ಅಥವಾ ಪದ್ಯವನ್ನು ಓದುವಾಗ ಅಲ್ಲಲ್ಲಿ ನಿಲುಗಡೆ ಮಾಡುತ್ತೇವೆ. ಈ ನಿಲುಗಡೆಯ ಅಲ್ಪ ಸಮಯವನ್ನು ಕನ್ನಡ ಸಾಹಿತ್ಯದಲ್ಲಿ ಯತಿ ಅಂತ ಕರಿತೀವಿ. ಸೊ ಈ ಒಂದು ಯತಿಗೆ ಸಂಬಂಧಪಟ್ಟ ಹಾಗೆ ಕವಿರಾಜ ಮಾರ್ಗದಲ್ಲಿ ಈ ಒಂದು ವಾಕ್ಯವು ಬಂದಿರುತ್ತದೆ. ಕಂದಪದ್ಯದ 4 ಪಾದಗಳ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? 64, 60, 36, 62. ಸರಿಯಾದ ಉತ್ತರ 64 ಮಾತ್ರೆಗಳು. ಕಂದಪದ್ಯದಲ್ಲಿ 4 ಪಾದಗಳು ಅಂದರೆ 4 ಸಾಲುಗಳನ್ನು ಒಳಗೊಂಡಿರುತ್ತೆ. ಮೊದಲ ಸಾಲು 12 ಮಾತ್ರೆಗಳು, ಎರಡನೇ ಸಾಲು 20, ಮೂರನೇ ಸಾಲು ಮತ್ತೆ 12, ನಾಲ್ಕನೇ ಸಾಲು 20. ಇಲ್ಲಿ 1 ಮತ್ತು 3, 2 ಮತ್ತು 4 ಈ ಪಾದಗಳು ಸಮವಾಗಿರುವುದರಿಂದ ಒಟ್ಟು ಮಾತ್ರೆಗಳ ಸಂಖ್ಯೆ 64. ಖ್ಯಾತ ಕರ್ನಾಟಕ ವೃತ್ತಗಳ ಸಂಖ್ಯೆ ಎಷ್ಟು? 6, 4, 5, 3. 6 ಸರಿಯಾದಂತಹ ಉತ್ತರ. ಚಂಪಕಮಾಲ ವೃತ್ತ, ಉತ್ಪಲಮಾಲ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೇಪ ವಿಕ್ರೀಡಿತ ವೃತ್ತ, ಸ್ರಗ್ಧಾರ ವೃತ್ತ, ಹಾಗೆಯೇ ಮಹಾಸ್ರಗ್ಧಾರ ವೃತ್ತ. ಇವುಗಳನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರಿತೀವಿ. ಒಟ್ಟು 6 ಇದ್ದಾವೆ ಕನ್ನಡ ಛಂದಸ್ಸಿನಲ್ಲಿ. ನಜಬಜ ಜಂಜರಂ ಬಗೆಗೊಳ್ಳುತ್ತಿರೈ ಡ್ಯಾಶ್ ವೃತ್ತ. ಉತ್ಪಲಮಾಲ, ಚಂಪಕಮಾಲ, ಸ್ರಗ್ಧಾರ ವೃತ್ತ, ಮಹಾಸ್ರಗ್ಧಾರ ವೃತ್ತ. ಸರಿಯಾದ ಉತ್ತರ ಆಯ್ಕೆ 2 ಚಂಪಕಮಾಲ ವೃತ್ತವಾಗಿದೆ. ಭಾರತದ 8ನೇ ಅನುಸೂಚಿಯಲ್ಲಿ ಕೆಳಗಿನ ಯಾವ ಭಾಷೆ ಸೇರ್ಪಡೆಯಾಗಿಲ್ಲ? ಮಣಿಪುರಿ, ನೇಪಾಳಿ, ತುಳು ಮತ್ತು ಕೊಂಕಣಿ. ಸರಿಯಾದಂಥದ್ದು ತುಳು ಭಾಷೆ ಇನ್ನೂ ಭಾರತದ 8ನೇ ಅನುಸೂಚಿಯಲ್ಲಿ ಸೇರ್ಪಡೆಯಾಗಿಲ್ಲ. 8ನೇ ಅನುಸೂಚಿಯಲ್ಲಿ ಸೇರ್ಪಡೆಯಾಗಿರುವಂಥ ಅಧಿಕೃತ ಭಾಷೆಗಳ ಸಂಖ್ಯೆ ಒಟ್ಟು 22. ಏಕಕಾಲಕ್ಕೆ 14 ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು? ನೀಡಿರುವಂಥದ್ರಲ್ಲಿ 1969 ಸರಿಯಾದಂತಹ ಉತ್ತರವಾಗಿದೆ. ಜುಲೈ 19, 1969ರಂದು 14 ಬ್ಯಾಂಕುಗಳನ್ನು ಅಂದಿನ ಪ್ರಧಾನಮಂತ್ರಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಅದಲ್ಲದೆ ಏಪ್ರಿಲ್ 15, 1980ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತೆ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದರು. ಒಟ್ಟಾರೆಯಾಗಿ ಇಂದಿರಾ ಗಾಂಧಿಯವರ ಕಾಲಾವಧಿಯಲ್ಲಿ ರಾಷ್ಟ್ರೀಕರಣವಾದಂತಹ ಬ್ಯಾಂಕುಗಳ ಸಂಖ್ಯೆ 20 ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಕಾರ್ಯವನ್ನು ಸಂಸತ್ತು ನಿರ್ವಹಿಸುವುದಿಲ್ಲ? ಅದು ಕಾನೂನನ್ನು ಮಾಡುತ್ತದೆ, ಅದು ಮಂತ್ರಿಗಳ ಮೇಲೆ ಹಿಡಿತ ಸಾಧಿಸುತ್ತದೆ, ಅದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತದೆ, ಹಾಗೆಯೇ 4ನೇದು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುತ್ತದೆ. ಯಾವ ಕಾರ್ಯವನ್ನು ಮಾಡುವುದಿಲ್ಲ ಅಂದರೆ ಆಯ್ಕೆ 3 ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವುದಿಲ್ಲ. ಅವರನ್ನು ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳಾಗಿರ್ತಾರೆ.